ಇವತ್ತು ಈ ಹಲಸಿನ ಹಣ್ಣಿಂದ ಒಂದು ಒಳ್ಳೆ ದೋಸೆ ಮಾಡು. ಒಳ್ಳೆ ರೀತಿ ಹಣ್ಣಾಗಿದೆ ಇದು. ನೋಡಿ, ಇದು ಇಂಬ ಬೊಕ್ಕೆ ಮತ್ತು ಇಂಬ ಎರಡು ರೀತಿ ಇರುತ್ತೆ. ಇದು ಇಂಬದಿಂದನೂ ಒಳ್ಳೆ ಒಂದು ದೋಸೆ ಆಗುತ್ತೆ. ಒಳ್ಳೆ ರೀತಿ ಸ್ಮೂತಾದ ದೋಸೆ ಆಗುತ್ತೆ. ಕಟ್ ಮಾಡಬೇಕಾಗಿಲ್ಲ, ಇದನ್ನು ಈ ಥರನೇ ಓಪನ್ ಮಾಡಲಿಕ್ಕಾಗತ್ತೆ. ಇದೇ ಥರ ಎಲ್ಲ ಬಿಡಿಸ್ಕೊಳ್ಳಿಕ್ಕಾಗತ್ತೆ. ಮೊದಲೆಲ್ಲ ಸೊಳ್ಳೆ ಬಿಡಿಸ್ಕೊಳ್ತೀನಿ. ಇದು ತೆಗೆದು ಆರಾಮಿದು. ಬೊಕ್ಕೆನಾದರೆ ಸ್ವಲ್ಪ ರಗಳೆ ಆಗುತ್ತೆ. ಈ ಇಂಬ ಇದೆ ನೋಡಿ, ಸೊಳ್ಳೆ ಬಿಡಿಸ್ಕೊಳ್ಳಿಕ್ಕೆ ಆರಾಮಿದು. ಕಟ್ ಮಾಡಬೇಕಾಗಿಲ್ಲ, ಸಾರೆ ತೆಗಿಬೇಕಾಗಿಲ್ಲ, ಗೂಂಜಿ ತೆಗಿಬೇಕಾಗಿಲ್ಲ, ಆರಾಮಲ್ಲೇ ಬರುತ್ತೆ ಇದು. ನೋಡಿ, ಎಲ್ಲ ಕ್ಲೀನಾಗಿ ತೆಗ್ದಾಯ್ತು. ನೋಡಿ, ಒಂದು ಬೋಲ್ ಇದೆ ಹಲಸಿನ ಹಣ್ಣಿದು ಸೊಳೆ. ಅದನ್ನೀಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಹಲಸಿನ ಹಣ್ಣು ರುಬ್ಬಿ ಆಯಿತು. ನಾವೀಗ ಎಷ್ಟು ಹಲಸಿನ ಹಣ್ಣು ತಗೊಂಡಿದ್ದೀವಿ ನೋಡಿ, ಅಷ್ಟೇ ಅಕ್ಕಿ. ಎಷ್ಟು ಹಲಸಿನ ಹಣ್ಣು ತಗೊಂಡು ರುಬ್ಬಿದ್ದೀವಲ್ಲ ಅಷ್ಟೇ ಅಕ್ಕಿ ಹಾಕ್ತಾಯಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ತೆಂಗಿನ ತುರಿ. ಇದನ್ನೀಗ ರುಬ್ಕೊಳ್ಳುವ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ತರಿ ಇದ್ದರೆ ಪರವಾಗಿಲ್ಲ, ತುಂಬ ನುಣ್ಣಗೆ ಬೇಕಂತಿಲ್ಲ. ಸ್ವಲ್ಪ ಲೈಟಾಗಿ ಇರಲಿ. ನೆನೆ ಹಾಕಿದ ಅಕ್ಕಿ ಅಂದರೆ ಅದೇ ನಾವು ಎಷ್ಟು ಹಲಸಿನ ಹಣ್ಣಿನ ಸೊಳೆ ತಗೊಂಡಿರ್ತೀವಿ ನೋಡಿ, ಅಷ್ಟೇ ನಾವು ಅಕ್ಕಿ ಹಾಕಬೇಕಾಗತ್ತೆ. ನಾನು ನೆನೆ ಹಾಕಿದ ಅಕ್ಕಿ ಅಷ್ಟೇ ಅಕ್ಕಿ ತಗೊಂಡಿದ್ದೀನಿ. ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಬೋದು. ನಾನು ಬೆಲ್ಲ ಏನೂ ಹಾಕ್ತಾಯಿಲ್ಲ. ನೀರು ಜಾಸ್ತಿ ಬೇಡ. ಮತ್ತು ಈ ದೋಸೆಗೆ ದಪ್ಪನೇ ಇರಬೇಕಾಗತ್ತೆ. ನಾವು ಉದ್ದಿನ ದೋಸೆ ರುಬ್ತೀವಿ ನೋಡಿ, ಈ ಹದದಲ್ಲೇ ಇರಬೇಕಾಗತ್ತೆ. ಇದು ಕರೆಕ್ಟ್ ಇದೆ. ಇದು ಕೂಡಲೇ ರುಬ್ಬಿ ಕೂಡಲೇ ಮಾಡುವಂಥ ದೋಸೆ ಇದು. ನೀವು ಅಕ್ಕಿ ಮೊದಲು ನೆನೆ ಹಾಕ್ಕೊಂಡ್ರೆ ಆಯಿತು. ಇದು ಕೂಡಲೇ ಎಲ್ಲ ಬಿಡಿಸಿ ಕೂಡಲೇ ರುಬ್ಬಿ ಮಾಡುವಂಥ ದೋಸೆ. ಈಗ ಹಲಸಿನ ದೋಸೆಗೊಂದು ಸಿಂಪಲ್ಲಾದ ಒಂದು ಚಟ್ನಿ ಮಾಡುವ. ನೋಡಿ, ಸ್ವಲ್ಪ ಕರಿಬೇವು ಚಿಗುರು ತಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಹುರಿಗಡಲೆ ಪುಟಾಣಿ ಅಂತೀವಲ್ಲ ಅದು, ಸ್ವಲ್ಪ ಉಪ್ಪು, ಒಂದು ಈರುಳ್ಳಿ, ಒಂದು ತುಂಡು ಶುಂಠಿ. ಇದಿಷ್ಟರಲ್ಲೇ ಒಂದು ಒಳ್ಳೆ ಚಟ್ನಿ ಮಾಡು. ಕರಿಬೇವಿದು ಚಿಗುರು ಯಾಕೆ ಹಾಕ್ತೀನಿ ಅಂದರೆ, ನಾವು ಒಗ್ಗರಣೆಗೆ ಹಾಕಿದರೂ ಕೂಡ ಅದನ್ನು ತೆಗೆದು ಬಿಸಾಡ್ತೀವಿ. ಇದಾದರೆ ಈ ರೀತಿಲಾದರೂ ಹೊಟ್ಟೆಗೆ ಹೋಗುತ್ತಂತ ಕರಿಬೇವಿನ ಚಿಗುರನ್ನು ತೆಗೆದು ಹಾಕ್ತೀನಿ ನಾನು. ನಿಮಗೆ ಕರಿಬೇವಿನ ಗಿಡ ಇಲ್ಲ ಅಂದರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೋದು. ಯಾಕಂದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ಲ. ಈ ರೀತಿಲಿ ಮನೆ ಮಂದಿಗೆಲ್ಲ ಹೊಟ್ಟೆಗಾದರೂ ಹೋಗುತ್ತೆ. ಇದು ಚಟ್ನಿ ರೆಡಿ ಆಯ್ತು ನೋಡಿ. ಒಂದು ಒಗ್ಗರಣೆ ಕೊಟ್ಬಿಡ. ನೋಡಿ, ದೋಸೆ ಹಂಚಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳು. ಹಂಚು ಕಾದಿದೆ, ದೋಸೆ ಹಾಕುವ. ಈಗ ಮುಚ್ತೀನಿ. ಸ್ವಲ್ಪ ಮೇಲಿಂದ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಟೇಸ್ಟ್ ಒಳ್ಳೆ ಕೊಡುತ್ತಿದ್ದು. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮೇಲಿಂದ ಹಾಕೋದ್ರಿಂದ. ತಿರ್ಸಿ ಹಾಕಿ ಕಾಸು. ನೋಡಿ, ಒಳ್ಳೆ ಕಲರ್ ಮತ್ತು ತಿನ್ನಲಿಕ್ಕಷ್ಟೇ ತುಂಬ ಟೇಸ್ಟ್ ಇರುತ್ತೆ. ಇದು ದೋಸೆ ತುಂಬ ರುಚಿಯಾಗುತ್ತೆ ತಿನ್ನಲಿಕ್ಕೆ. ಇನ್ನೊಂದು ದೋಸೆ ಹಾಕ್ತೀನಿ. ಇಷ್ಟು ತೆಳು ಮಾಡ್ತೀರಾದರೆ ತೆಳು ಕೂಡ ಬರುತ್ತೆ ಇದು ದೋಸೆ. ಮುಚ್ಚಿಬಿಡು. ತಿರ್ಸಿ ಹಾಕು. ತೆಗಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ನೋಡಿ. ತುಂಬ ಟೇಸ್ಟು ಹೌದು. ಇದು ಘಮ ಘಮ ಪರಿಮಳ ಇದು. ನೋಡಿ, ದೋಸೆ ರೆಡಿ ಆಯಿತು. ತುಂಬ ಸ್ಮೂತು ಬರುತ್ತೆ ಮತ್ತು ತುಂಬ ತೆಳ್ಳಗೂ ಹಾಕ್ಕೊಳ್ಬೋದು ನೀವು.
ಯಾವ ಥರ ಬೇಕಾದರೂ ಹಾಕ್ಕೊಳ್ಳಿಕ್ಕಾಗತ್ತೆ. ದಪ್ಪ ಬೇಕಾದರೆ ದಪ್ಪ ಹಾಕ್ಬೋದು, ಆದರೆ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟ್ ಜಾಸ್ತಿ.